ಅಲ್ಲಿದೆ ಲೋಗೋ. ಸರ್ ಬರ್ತಾ ಕೂಡ ಅದು ಎಷ್ಟು ಅಭಿಮಾನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಬಿಟ್ಟು ಬದುಕ್ತಾನೆ ನಾನು. ಅದು ಯಾವನ ಮಾತಾಡ್ಬಿಟ್ಟ ಹೆಂಗೆ ಎಂತೆಂಥ ಮಾತುಗಳು ಗೊತ್ತಾಗತ್ತಲ್ಲಿ. ಏನು ಮಾತಾಡಿದ್ರು ಹೇಳಿ ಸರ್. ಸರ್ ಅದು ಹೇಳ್ಬೋದು ಸರ್, ಬಟ್ ಅದು ಇಲಾಖೆ ಮುಂದೆ ಅದು ತಪ್ಪದು. ಅಲ್ಲ ಹೇಳಿ, ನಿಮಗೆ ನೋವು ಏನಾಗಿದೆ ಹೇಳಿ. ಅಷ್ಟು ನೋವಾಗಿದೆ ಸರ್, ಇವತ್ತು ಕೂಡ ಕೊರಗ್ತಾನೆ ಇದ್ದೀನಿ. ಹೇಳಿ ಅರ್ಜುನನ್ ಮುಂದೆ ಹೇಳಿ. ಸರ್ ಅದಕ್ಕೆ ಪರಿಹಾರ ಬೇಕಾದ್ರೆ ಕೊಡ್ತೀವಿ ಹೇಳ್ತಾ ಇರ್ಬೇಕಾರೆ. ಅಲ್ಲ ಅರ್ಜುನನ್ ಮುಂದೆ ಹೇಳಿ ಏನು ನೋವಾಗಿದೆ. ಹಂಗಲ್ಲ, ನೀವು ಪರಿಹಾರ ಕೊಡ್ಸಿದ್ರೆ ಹೇಳ್ತಾ ಇರ್ಬೇಕಾರೆ ಈಗ ಅವರು ಪರಿಹಾರ ಅಲ್ಲ, ಮನಸ್ಸಿಗೆ ಏನು ನೋವಾಗಿದೆ ಹೇಳಿ. ಮನಸ್ಸಿಗೆ ನೋವು ಸರ್, ಅದು ವೇಸ್ಟ್ ನೀವುಗಳೇ ಸರ್, ಹೇಳ್ಕೊಂಡ್ರೆ ಮಾಧ್ಯಮದವರೇ ಅರ್ಧ ತಂದ್ಬಿಟ್ಟಿದ್ದೀರಾ. ಹೇಳ್ಕೊಂಡ್ರೆ ವ್ಯರ್ಥ ಸರ್ ಅದು. ಸಾಕವ ಇನ್ನು ಸಾಕು, ನನ್ನ ಜೀವನ ಸಾಕು. ಬೇಕಾದ್ರೆ ಇವತ್ತೇ ತಿರುಗ್ತೀನಿ, ಬೇಡ ನನ್ನ ಜೀವನನೇ ಬೇಡ ಸ್ವಾಮಿ. ಎಷ್ಟು ಕಷ್ಟಪಟ್ಟೆ ನಾನು ಈ ಅಗ್ನಿ ಸಂಸ್ಥೆ ತಂದು ಎಷ್ಟು ಕಷ್ಟಪಟ್ಟೆ ನಿಮಗೆ ಗೊತ್ತದು. ಅಲ್ಲ ಬೇರೆ ಏನು ಬೇಕಾದ್ರೆ ಹೇಳ್ಬೋದು ಅಲ್ವ, ಏನು ಬೇಕಾದ್ರೆ ಹೇಳ್ಬೋದು. ನಾವು ಪಟ್ಟ ಕಷ್ಟ ನಿಮಗೆ ಗೊತ್ತು. ಎಲ್ಲರೂ ಬರೋದಿಲ್ಲ. ಇವತ್ತು ಯಸಳೂರಿನಲ್ಲಿ ಅರ್ಜುನನ ಸಮಾಧಿ ಸ್ಥಳದಲ್ಲಿ ಅರ್ಜುನನ ಸ್ಮಾರಕವನ್ನು ಉದ್ಘಾಟನೆ ಮಾಡಿದ್ದೇವೆ. ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರವರು, ಮಂಜು ಅವರು, ಶಿವಲಿಂಗೇಗೌಡರು, ನಮ್ಮ ಶ್ರೇಯಸ್ ಪಾಟೀಲ್ ಅವರಿದ್ದಾರೆ, ಸಂಸದರು, ಇತರ ಎಲ್ಲ ಪ್ರಮುಖ ಮುಖಂಡಗಳು ನಾವೆಲ್ಲ ಭಾಗಿಯಾಗಿದ್ದೇವೆ. ಅರ್ಜುನನ ಪ್ರತಿಮೆ ಎದುರುಗಡೆ ನಿಂತುಕೊಂಡಂತ ಸಂದರ್ಭದಲ್ಲಿ ಅರ್ಜುನನು ನೆನೆದಾಗ ಬಹಳ ದುಃಖ ಆಗ್ತದೆ. ಅರ್ಜುನ ನಮ್ಮೆಲ್ಲರ ಒಬ್ಬ ಹೆಮ್ಮೆಯ ಆನೆ. ಇವತ್ತು 8 ಸಲ ವಿಶ್ವವಿಖ್ಯಾತವಾದಂಥ ದಸರಾ ಮಹೋತ್ಸವದಲ್ಲಿ ಅವರು ಅರ್ಜುನ ಅಂಬಾರಿಯನ್ನು ಹೊತ್ತು, ಚಿನ್ನದ ಅಂಬಾರಿ ಹೊತ್ತು ಗಜಗಾಂಭೀರ್ಯದಿಂದ ಇವತ್ತು ಅವರು ಹೆಜ್ಜೆ ಹಾಕಿದಂಥದ್ದು. ಅರ್ಜುನ ಬರೀ ನಮಗಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಮನ ಗೆದ್ದು ಇವತ್ತು ಅವರೆಲ್ಲರಿಗೆ ಪ್ರೀತಿಗೆ ಪಾತ್ರರಾದಂಥ ನಮ್ಮ ಅರ್ಜುನ ಆನೆ. ನಾನು 2023ರಲ್ಲಿ ಬೆಳಗಾವದಲ್ಲಿ ಅಧಿವೇಶನದಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಬಂತು, ಬರಸಿಡಿಲ್ಲಂತೆ ಅರ್ಜುನ ಹುತಾತ್ಮನಾದ ಅನ್ನುವಂಥ ಒಂದು ಸುದ್ದಿ ಬಂದ ತಕ್ಷಣ ನಾನು ಇಲ್ಲಿಗೆ ಬಂದು ಸಮಾಧಿಗೆ ಪೂಜೆ ಮಾಡಿ ಘೋಷಣೆ ಮಾಡಿದ್ದೆ. ಅರ್ಜುನ ಸ್ಮಾರಕ ಮಾಡ್ತೀವಿ. ಮತ್ತು ಇವತ್ತು ಬಳ್ಳ್ಯದಲ್ಲಿನೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಸಮಾಲೋಚನೆ ಮಾಡಿದ್ದಾಗ 2 ಕಡೆ ಸ್ಮಾರಕ ಘೋಷಣೆ ಮಾಡು ಅಂತೇಳಿ ನನಗೆ ಸೂಚನೆಯನ್ನು ಕೊಟ್ಟಿದ್ದರು. ಬಳ್ಳಿಯಲ್ಲಿ ಸಹಿತ ಅರ್ಜುನ ಸ್ಮಾರಕ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ. ಹೀಗಾಗಿ ಇವತ್ತು ಬಳ್ಳಿಯಲ್ಲಿ ಅರ್ಜುನ ಸ್ಮಾರಕ ಜೂನ್ 3ನೇ ತಾರೀಕಿಗೆ ಮಾಡಿ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇವತ್ತು ಇಲ್ಲಿ ಈ ಸ್ಮಾರಕದ ಉದ್ಘಾಟನೆ ಆಗ್ತಾ ಇದೆ. ಅದರ ಉದ್ದೇಶ ಏನು ಅಂತ ಹೇಳಿದರೆ, ಇವತ್ತು ಅರ್ಜುನನ ಒಂದು ಸಾಧನೆ. ಇವತ್ತು ಅರ್ಜುನ ಯಾವ ರೀತಿಯಲ್ಲಿ 1968ರಲ್ಲಿ ಖೆಡ್ಡಾ ಕಾರ್ಯಾಚರಣೆಯಲ್ಲಿ ಅರ್ಜುನನ್ನು ಸೆರೆ ಹಿಡಿಯಲಾಗಿತ್ತು. ಅದಾದ್ಮೇಲೆ ನಮ್ಮ ಮಾವುತರು, ಕಾವಾಡಿಗರು ಅರ್ಜುನನಿಗೆ ಪಳಗಿಸಿದ್ರು. ಅದಾದ್ಮೇಲೆ ಈ ಮೂಲಭೂತ ಫಸ್ಟು ನಿಮಗೆ ಗೊತ್ತಿರೋ ರೀತಿಯಲ್ಲಿ ಮೊದಲೇ ಉದ್ಘಾಟನೆ ಮಾಡೋಕೆ ಹೊರಟಿದ್ರು. ಆಮೇಲೆ ನಾನು ಅದನ್ನು ಮೂಲಭೂತ ಸೌಕರ್ಯ ಕೊಡದಲ್ಲೇ ಉದ್ಘಾಟನೆ ಮಾಡಬಾರ್ದು ಅಂತಕ್ಕಂಥ ಮನವಿನ ಮಾಡಿದೆ. ಆ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಪೋಸ್ಟ್ಪೋನ್ ಮಾಡಿದರು. ಅದಾದಮೇಲೆ ಸ್ವಲ್ಪ ಅದಕ್ಕೆ ಅವಧಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸೌಕರ್ಯ ಇದೆ, ಬಟ್ ಟೋಟಲ್ಲ ಬೇಕು ಅನ್ನಂಗಿದ್ರೆ ಮೂಲಭೂತ ಸೌಕರ್ಯಗಳು ಬೇಕು. ಯಾಕೆಂದರೆ ತಾಯಂದಿರು, ಏಜ್ ಆದವ್ರು ಬಂದಾಗ ಒಂದು ವಿಶ್ರಾಂತಿಗೆ, ಮಹಿಳೆಯರಿಗೆ ವಿಶ್ರಾಂತಿ ಕೊಟ್ಟಿಡಬೇಕು. ಮತ್ತು ಬಹುಮುಖ್ಯವಾಗಿ ಇಲ್ಲಿ ಸೆಕ್ಯೂರಿಟಿಗೆ ಒಂದು ಮನೆ ಬೇಕು, ಶೌಚಾಲಯಗಳು ಬೇಕು, ಕುಡಿಯೋ ನೀರು ಬೇಕು. ಈಗ ಹೆಂಗಿದೆ ಅಂದರೆ ಈಗ
ತಾತ್ಕಾಲಿಕವಾಗಿ ಏನ್ ಬೇಕು ಅದನ್ನ ಮಾಡಿದ್ದಾರೆ ಅಷ್ಟೇ. ಅದನ್ನ ಬಿಟ್ಟರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಒಂದು ನಿಮಿಷ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಮತ್ತೆ ಈಗ ಮಳೆ ಶುರು ಆದ ತಕ್ಷಣ ಇಲ್ಲಿ ಯಾರು ಕೂಡ ಬರ್ಲಿಕ್ಕೆ ಆಗಲ್ಲ. ನೆನ್ನೆ ನಾನು ಆಕ್ಚುಲಿ ಬಂದ್ಬಿಟ್ಟು ಎಲ್ಲ ಒಂದ್ಸತಿ ನೋಡ್ಕೊಂಡು ಹೋದೆ. ನಾನು ಆಕ್ಚುಲಿ ನೆನ್ನೆ ಫುಲ್ ರಾತ್ರಿ ಮಳೆ ಬಂದಿರೋ ಬೆಳಗ್ಗೆ ವೆಹಿಕಲ್ ಯಾವುದು ಬರ್ತೈತೆ ಎಲ್ಲ 4 ವೀಲರ್ ಕರ್ಕೊ ಬರ್ಬೇಕಾಗಿತ್ತು. ಈ ಪರಿಸ್ಥಿತಿ ಇದೆ. ಕನಿಷ್ಠ ರಸ್ತೆ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ಶೌಚಾಲಯ ಕೊಡಬೇಕು, ವಿಶ್ರಾಂತಿ ಕೊಠಡಿನ ಕೊಡಬೇಕು, ವಾಚ್ಮ್ಯಾನ್ಗೆ ಇಲ್ಲಿ ಮನೆ ಬೇಕು. ಮತ್ತು ಬಹುಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ರಕ್ಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾದಂಥ ಏನು ಹೇಳ್ತಾರೆ ವ್ಯವಸ್ಥೆಗಳು ಬೇಕಾಗತ್ತೆ. ಈಗ ಆನೆಗಳಿಗೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಆನೆಗೆ ಬೇಕಾದಂಥ ಈ ಉಪಕರಣಗಳು ಅವ್ರ ಹತ್ರ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ನೆನ್ನೆ DFO ಕೈಲಿ ಕೂಡ ಮಾತಾಡಿದ್ದೀನಿ, ಮಿನಿಸ್ಟರ್ ಹತ್ರ ಕೂಡ ಮಾತಾಡಿದ್ದೀನಿ, ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೆ ಅರ್ಜುನ್ಗೆ ಇನ್ನೂ ಒಳ್ಳೆ ಗೌರವ ಕೊಡಬೇಕಾಗಿತ್ತು ಅಂತಕ್ಕಂಥ ನನ್ನ ಭಾವನೆ. ಯಾಕೆಂದರೆ ಅರ್ಜುನ ಅಂತ ಹೇಳಿದ್ರೆ ಬರೀ ಆನೆ ಅಲ್ಲ, ಅದು ತಮಗೆ ಗೊತ್ತಿರೋ ಪ್ರಕಾರ 8 ಬಾರಿ ಅಂಬಾರಿನ ಹೊತ್ತಿರ್ತಕ್ಕಂಥದ್ದು. ಮತ್ತು ಈ ರಾಜ್ಯಕ್ಕೆ ಅರ್ಜುನ್ದೇ ಆದಂಥ ಕೊಡುಗೆ ಇದೆ. ಹಾಗಾಗಿ ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅರ್ಜುನನ ಕಳ್ಕೊಂಡಿರ್ತಕ್ಕಂಥ ನಷ್ಟ ಇದೆಯಲ್ಲ, ಆ ನಷ್ಟನೇ ರಾಜ್ಯಕ್ಕೆ ತುಂಬಲಾರ್ದಂಥ ಬಹುದೊಡ್ಡ ನಷ್ಟ. ಹಾಗಾಗಿ ಆಗಿದೆ, ಬಟ್ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿತ್ತು. ಬಟ್ ನಾವು ಹೇಳಿದ ರೀತಿಯಲ್ಲಿ ಆಗಿಲ್ಲ. ಆದರೂ ಕೂಡ ಮತ್ತೆ ಉದ್ಘಾಟನೆಗೆ ನಾವು ಅಡ್ಡಿ ಪಡಬಾರ್ದು. ಮಂತ್ರಿಗಳು ದೂರವಾಣಿ ಮುಖಾಂತರ ಫೋನ್ ಮಾಡಿ ರೀತಿ ಉದ್ಘಾಟನೆ ಮಾಡಬೇಕು ಅಂತಿದೆ ಅಂತ ಹೇಳಿದರು. ಆಯಿತು ಮಾಡಿ ಅಂತ ಹೇಳಿದೆ. ನನ್ನ ಆಸೆ ಮುಂದಿನ ದಿನಗಳು ಕಂಚಿನ ಪ್ರತಿಮೆ ಮಾಡಿ ಅಂತಕ್ಕಂಥ ನನ್ನ ಆಸೆ. ಇದು ಮಾಡಿದ್ದಾರೆ, ಬಟ್ ಉದ್ಘಾಟನೆಯನ್ನು ತುಂಬ ದಿವಸ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ತುಂಬ ಲೇಟ್ ಆಗಿ ಹೋಗಿದೆ. ಆ ನಿಟ್ಟಿನಲ್ಲಿ ಉದ್ಘಾಟನೆ ಆಗಿದೆ ಅಂತೇಳಿ.